ಉದಾ ಸಿಂಗಾರ ಮಾಡಿದ್ದಾರೆ ಹಾಗೂ ರಂಗೋಲಿಗಳನ್ನು ಹಾಕುತ್ತಿದ್ದಾರೆ. ದೊಡ್ಡ ಪ್ರಮಾಣದ ಸ್ಟೇಜ್ ಕೂಡ ಹಾಕುತ್ತಿದ್ದಾರೆ. ಬಣ್ಣ ಬಣ್ಣದ ಹಾಳೆಗಳನ್ನು ಹಾಕಿದ್ದಾರೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣುತ್ತಿದೆ. ಹಲೋ ಹಲೋ ಕಾವ್ಯ ಅವರೇ. ಹೇಳಿ ಶ್ರೇಯಾ ಅವರೇ. ಇಲ್ಲಿ ಸ್ಟೇಜ್ ಕೂಡ ಇದೆ. ಎಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವೂ ಇರಬಹುದು. ಇನ್ನೊಬ್ಬ ರಿಪೋರ್ಟರ್ ಆಗಿರುವ ಕಾವ್ಯ ಅವರನ್ನು ಸಂಪರ್ಕಿಸೋಣ ಬನ್ನಿ. ಹಲೋ ಕಾವ್ಯ ಅವರೇ. ಹೇಳಿ ಶ್ರೇಯಾ ಅವರೇ. ತೆಗ್ಗಿಹಳ್ಳಿ ಶಾಲೆಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದು ತಿಳಿಸುತ್ತೀರಾ? ತೆಗ್ಗಿಹಳ್ಳಿ ಶಾಲೆ ಶ್ರೇಯಾ ಅವರೇ, ತೆಗ್ಗಿಹಳ್ಳಿ ಶಾಲೆಯಲ್ಲಿ 70ನೇ ಗಣರಾಜ್ಯೋತ್ಸವ ಪ್ರಯುಕ್ತ ಅತ್ಯಂತ ಅದ್ದೂರಿಯಾಗಿ ತಯಾರಿ ಮಾಡುತ್ತಿದ್ದಾರೆ. ಈಗ 7ನೇ ತರಗತಿ ಮಕ್ಕಳಿದ್ದಾರೆ. ಅವರಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ನಡೆಸಿದ್ದಾರೆ ಅಂತ ಕೇಳೋಣ ಬನ್ನಿ. 70ನೇ ಗಣರಾಜ್ಯೋತ್ಸವ ಪ್ರಯುಕ್ತ ನಿಮ್ಮ ಶಾಲೆಯಲ್ಲಿ ಯಾವ ಯಾವ ಕಾರ್ಯಕ್ರಮ ನಡೆಸಿದ್ದಾವೆ ಅಂತ ಹೇಳ್ತೀರಾ? ಧ್ವಜಾರೋಹಣ ಕಾರ್ಯಕ್ರಮವಿದೆ, ಧ್ವಜದ ವಂದನೆಯ ಕಾರ್ಯಕ್ರಮವಿದೆ, ಪುಟ್ಟ ಮಕ್ಕಳಿಂದ ಭಾಷಣ ಕೂಡ ಇದೆ, ಡ್ಯಾನ್ಸ್ಗಳು ಇದ್ದಾವೆ, ಸನ್ಮಾನ ಸಮಾರಂಭವಿದೆ. ಅಷ್ಟೇ ಅಲ್ಲ 2 ನಾಟಕಗಳು ಕೂಡ ಇವೆ. ನೋಡಿದ್ರಾ? ಧ್ವಜಾರೋಹಣ ಕಾರ್ಯಕ್ರಮ, ಧ್ವಜ ವಂದನೆ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಅಷ್ಟೇ ಅಲ್ವಂತ್ರಿ, 10ಕ್ಕಿಂತ ಹೆಚ್ಚು ನೃತ್ಯಗಳು ಕೂಡ ಇದ್ದಾವಂತೆ, ಮತ್ತೆ ನಾಟಕಗಳು ಇದ್ದಾವಂತೆ. ಹಾಗಾದ್ರೆ ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮನೇ ಅಂತ ಹೇಳಬಹುದು. ಪ್ರಿಯ ವೀಕ್ಷಕರೇ, ಈ ಒಂದು ಅತ್ಯಂತ ದೊಡ್ಡ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಯಾವ ಸಮಯ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ ನೀವು? ಇದೇ ಜನವರಿ 26 ಅಂದರೆ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಮಿಸ್ ಮಾಡದೆ ಬನ್ನಿ. ನೇರ ದಿಟ್ಟ ನಿರಂತರವಾಗಿ ತಾಜಾ ಸುದ್ದಿಗಳಿಗಾಗಿ ಸಂಪರ್ಕಿಸಿ ನ್ಯೂಸ್ ರಿಪೋರ್ಟರ್ ಸೂಪರ್ ಸ್ಟಾರ್ ತೆಗ್ಗಿಹಳ್ಳಿ ಚಾನೆಲ್ ಅನ್ನು. ನಮಸ್ಕಾರ.